ಹಾರ್ಟ್ ಬ್ರೈನ್ ಕೊಹೆರೆನ್ಸ್ ಅಂತಿದೆ, ಅದು ಕೂಡ ಸಿಗ್ನಲ್ಸ್ ಕಳ್ಸುತ್ತೆ. ಅಯ್ಯೋ ನಮ್ಮ ಡಾಕ್ಟ್ರು ಮುಟ್ಟೋದ ತಕ್ಷಣ ಠಕ್ ಅಂತ ನಿಮ್ ಬ್ರೈನಿಗೆ ಸಿಗ್ನಲ್ಸ್ ಹೋಗುತ್ತೆ, ನೀನೀಗ ವಾಸಿ ಆಗ್ತೀಯ ಅಂತ. ತುಂಬಾ ಜನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಆಸೆ ಪಡೋರ್ಗೆ ಎನರ್ಜಿ ಪಾರ್ಟ್ ಬಿಟ್ಬಿಡ್ತಾರೆ, ಬರೀ ಮೈಂಡ್ ಪಾರ್ಟ್ ಇಟ್ಕೊಳ್ತಾರೆ. ಈಗ ನಿಮ್ಗೇನೋ ಫಿಸಿಕಲ್ ಫ್ರಂಟ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಬಾಡಿ ಚೆನ್ನಾಗಿ ಕಾಣ್ಬೇಕು, ಒಳ್ಳೆ ಫಿಗರ್ ಅಲ್ಲಿ ಇದಾಗಿರ್ಬೇಕು, ಆ ತರ ಏನೋ ಫಿಸಿಕಲ್ ಅಂದ್ರೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಸೊಸೈಟಿಲಿ ಒಳ್ಳೆ ಹೆಸರು ಪಡ್ಕೋಬೇಕು, ಒಂದು ವಿಲ್ ಪವರ್, ಒಂದು ಕಾನ್ಫಿಡೆನ್ಸ್ ಅನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ಕರೆಕ್ಟ್ ಆಗಿ ಫೀಲ್ ಮಾಡ್ಬೇಕು. ನೀವು ನೆಗೆಟಿವ್ ಆಗಿ ಫೀಲ್ ಮಾಡಿದ್ರೆ ಏನ್ ಮಾಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್, ಇದರಿಂದ ನನ್ನ ಓನರ್ ತೊಂದರೆ ಆಗುತ್ತೆ, ಬೇಡ ಅಂತ ಕ್ಲೋಸ್ ಮಾಡ್ಬಿಡುತ್ತೆ. ಆಮೇಲೆ RAS ಬ್ರೈನ್ ಅಲ್ಲಿ ಹೇಳದಲ್ಲ, ಅದೇನ್ ಮಾಡುತ್ತೆ, ಫ್ಲಶ್ ಮಾಡ್ಬಿಡುತ್ತೆ, ಬೇಡ ಇದು ಅಂತ ರಿಜೆಕ್ಟ್ ಮಾಡ್ಬಿಡುತ್ತೆ. ಅದರಿಂದ ಫೀಲ್ ಇಟ್ ಡೀಪ್ಲಿ. ಓಕೆನಾ, ನನ್ಗೆ 10,000 ಸಂಬಳ ಬರುತ್ತೆ, ನಾನು ಮ್ಯಾನಿಫೆಸ್ಟೇಷನ್ ಮನೆ ಹೆಂಗ್ ಮಾಡ್ಲಿ ಅಂತ ಹೇಳ್ತಾರೆ. ಈ ತರ ಹೇಳಿರೋರು ಕೂಡ ಒಬ್ರು ಸ್ಕೂಲ್ ಟೀಚರು, ಪರಿಮಳ, ನಂಗೆ ನೆನಪಿದೆ. ಅವರು ಮೇಡಮ್ ಏನ್ ವಿಚಿತ್ರ, ನಂಗೆ ಡಬಲ್ ಪ್ರಮೋಷನ್ ಆಯ್ತು ಅಂತ ಬಂದು ಹೇಳಿದ್ರು. ಇವ್ರನ್ನೆಲ್ಲ ನೋಡಿ ಒಂದು ಫಾರ್ಮುಲಾ ಹಾಕಿದ್ದೀನಿ, ಪಕ್ಕಾ ವರ್ಕ್ ಆಗುವಂತದ್ದು ಇದು. 90 ದಿನದಲ್ಲಿ ಈ ಫಾರ್ಮುಲಾ ನಾನು ಹೇಳೋದನ್ನ ಮಾಡಿದ್ರೆ, ನೀವು ಹೇಳ್ದಂಗ್ ಮಾಡಿದ್ರೆ 90 ದಿನದಲ್ಲಿ ಈ ಕೆಲಸ ಆಗತ್ತೆ. ಹೌದು. ಎಸ್, ಕಣ್ ಮುಚ್ಕೊಂಡು ನೀವು ಮಾಡಿ. ಎಸ್, ಡೆಫಿನೆಟ್ಲಿ. ನಿಂಬೆ ಹಣ್ಣು, ರಸಬತ್ತಾದ ನಿಂಬೆ ಹಣ್ಣು, ಹುಳಿಯಾದ ನಿಂಬೆ ಹಣ್ಣು, ಅಬ್ಬಾ ಏನ್ ಬ್ರೈಟ್ ಎಲ್ಲೋ ನಿಂಬೆ ಹಣ್ಣು, ಎಂಥ ಒಳ್ಳೆ ನಿಂಬೆ ಹಣ್ಣು, ದಪ್ಪ ಗುಂಡಾಗಿರೋ ನಿಂಬೆ ಹಣ್ಣು, ಹುಳಿ ನಿಂಬೆ ಹಣ್ಣು. ಎಸ್, ಕಂಡ್ಬಿಡಿ ಸರ್, ಸಾಕು, ಇಷ್ಟೇ ಸಾಕು. ನೋಡಿ, ನಿಂಬೆ ಹಣ್ಣಿಲ್ಲ, ನಿಮ್ ಹಲ್ಲು ಜುಮ್ ಅಂತ ಇಲ್ವಾ, ಬಾಯಲ್ಲಿ ನೀರು ಬಂತ ಇಲ್ವಾ? ಎಸ್, ಯಾಕೆಂದ್ರೆ ಮೆದುಳಿಗೆ ನಿಜ ಯಾವ್ದೆಲ್ಲೋ ಡಿಫ್ರೆನ್ಸ್ ಗೊತ್ತಿಲ್ಲ ಅದಕ್ಕೆ. ಸೊ ಇದು ಈ ಪ್ಲಾಸಿಬೋ ಎಫೆಕ್ಟ್ ನ ಯೂಸ್ ಮಾಡ್ಕೊಂಡು ಮೇಯೋ ಕ್ಲಿನಿಕ್ ಅನ್ನೋಂತ ಒಂದು ಅಮೆರಿಕನ್ ಯೂನಿವರ್ಸಿಟಿಲಿ ದೊಡ್ಡ ರಿಸರ್ಚ್ ಸೆಂಟರ್ ರಿಸರ್ಚ್ ಮಾಡ್ತಾರೆ. ಏನು ಅಂದ್ರೆ, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಈ ತರನು ಎಕ್ಸ್ಪೆರಿಮೆಂಟ್ ಮಾಡಿದಾರ ಅಂತ. 20 ಜನ ಹಾರ್ಟ್ ಪೇಷಂಟ್ ನ ತಗೊಳ್ತಾರೆ. ಇನ್ಫ್ಯಾಕ್ಟ್ ಇನ್ನೂ ಲಾರ್ಜರ್ ಕೇಸ್ ಸ್ಟಡಿ ಇದು. ತಗೊಂಡು ಒಂದಷ್ಟು ಜನಕ್ಕೆ ನೋಡಿ, ನಿಮ್ಗೆ ಸರ್ಜರಿ ಮಾಡಿದೀವಿ, ತುಂಬಾ ದೊಡ್ಡ ಡಾಕ್ಟರ್ ಬಂದಿದ್ರು, ಅನಸ್ತೇಶಿಯಾ ಇಬ್ರಿಗೂ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಗ್ರೂಪ್ A, ಗ್ರೂಪ್ B. ಇವ್ರಿಗೆ ಸರ್ಜರಿನೇ ಮಾಡಲ್ಲ, ಮೊದಲನೇ ಗ್ರೂಪ್ ಅವ್ರಿಗೆ ಬರೀ ಸುಳ್ಳು, ಕಟ್ ಓಪನ್ ಮಾಡಿದೀವಿ ನೋಡಿ, ಇಲ್ಲಿ ಇದಾಗಿದೆ, ಮಾಡಿದೀವಿ, ಸರ್ಜರಿ ಮಾಡಿರಲ್ಲ, ಸುಮ್ನೆ ಅವ್ರಿಗೆ ನಂಬಿಕೆ ಬರ್ಲಿ ಅಂತ ಒಂದಷ್ಟು ಇದು ಮಾಡ್ಬಿಟ್ಟು ಸ್ಟಿಚ್ ಮಾಡಿರ್ತಾರೆ. ಅಯ್ಯೋ, ಎಷ್ಟು ಸಕ್ಸಸ್ಫುಲ್ ಆಯ್ತು ಆಪರೇಷನ್ ಅಂದ್ರೆ ನಾನು ನಿಮ್ಗೆ ಹೇಳಕ್ಕೆ ಆಗಲ್ಲ, ಪಕ್ಕ ಇನ್ನ 60 ವರ್ಷ ಆಯ್ಸ್ರಿ ನಿಮ್ಗೆ ಅಂತೆಲ್ಲ ಚೆನ್ನಾಗಿ ಬೂಸ್ಟ್ ಕೊಟ್ಟು, ನೋಡಿ ರಿಪೋರ್ಟ್ ಎಲ್ಲ ಅದು ಇದು ಅಂತೆಲ್ಲ ಹೇಳಿ ಕಳಿಸ್ತಾರೆ. ಗ್ರೂಪ್ B ಅವ್ರಿಗೆ ನಿಜವಾಗ್ಲೂ ಆಪರೇಷನ್ ಮಾಡ್ತಾರೆ. ಅಲ್ಲಿ ಎಲ್ಲಿ ಬ್ಲಾಕ್ ಇದೆ, ಏನ್ ಹಾರ್ಟ್ ಪ್ರಾಬ್ಲಮ್ ಇದೆ, ನಿಜವಾಗ್ಲೂ ಮಾಡ್ತಾರೆ ಆಪರೇಷನ್. ಮಾಡ್ಬಿಟ್ಟು ಫ್ಯಾಕ್ಟ್ ಹೇಳ್ತಾರೆ, ನೋಡಿ ಇಷ್ಟು ಕಾಂಪ್ಲಿಕೇಶನ್ ಇದೆ, ಪ್ರಾಬ್ಲಿ ಒಂದು 3 ವರ್ಷ ನಿಮ್ಗೆ ಏನೂ ತೊಂದರೆ ಇಲ್ಲ, ಆಮೇಲೆ ಗೊತ್ತಿಲ್ಲ ನಿಮ್ಗೆ ಮತ್ತೆ ಪ್ರಾಬ್ಲಿ ನೀವು ಮತ್ತೆ ಸರ್ಜರಿ ಮಾಡಿಸ್ಬೇಕು ಅಂತ. ಪ್ರೂವ್ ಆಗಿದೆ ಇದು. 3 ವರ್ಷ ಆದ್ಮೇಲೆ ಆ ಗ್ರೂಪ್ ಅಲ್ಲಿರೋ ಅಷ್ಟು ಜನ ವಾಪಸ್ ಬರ್ತಾರೆ, ನಂಗೆ ತೊಂದರೆ ಆಗ್ತಾ ಇದೆ ಅಂತ. ಇವರು 15 ವರ್ಷ ಆದ್ರೂ ಹಾಸ್ಪಿಟಲ್ ಕಡೆ ಮುಖನೂ ಹಾಕ್ದೆ ಐ ಆಮ್ 100% ಫೈನ್ ಅಂತ ಹೇಳ್ತಾರೆ. ಇದು ನಾವ್ ಹೇಳಿದ್ರು ಓ ಏನೋ ಕತೆ ಅಂತ ಅನ್ಸುತ್ತೆ. ಇಟ್ಸ್ ಪ್ರೂವ್ ಅಂಡ್ ಮೇಯೋ ಕ್ಲಿನಿಕ್ ಅಲ್ಲಿ ರಿಸರ್ಚ್ ಪೇಪರ್ ಇದೆ, ಯಾರು ಬೇಕಾದ್ರೂ ನೋಡ್ಬೋದು. ಈ ತರದ್ ಎಷ್ಟು ಕೇಸ್ ಸ್ಟಡಿ ಇದೆ. ಸೊ ಪ್ಲಾಸಿಬೋ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ, ವಾಸ್ತವದಲ್ಲಿ ಅದು ಆಗಿಲ್ಲ, ಬಟ್ ನನ್ನ ಬ್ರೈನ್ಗೆ ಏನ್ ಹೇಳ್ತೀನಿ, ಆಗಿದೆ, ನಿಂಬೆಹಣ್ಣು ತರ ಇದೆ ನಿಂಬೆಹಣ್ಣು ಇದೆ ಆಗಿದೆ. ಸೊ ಇಟ್ ಸ್ಟಾರ್ಟ್ಸ್ ಕ್ರಿಯೇಟಿಂಗ್ ಇಟ್. ಸೊ ಇಂಟೆನ್ಷನ್ ನಾವು ಒಂದ್ ಹೆಜ್ಜೆ ಮುಂದೆ ತಗೊಂಡೋಗಿ ಬಿಲೀಫ್ ಸಿಸ್ಟಮ್ ಮಾಡಿದಾಗ ಮ್ಯಾನಿಫೆಸ್ಟೇಷನ್ ನಮ್ಗೆ ಹೆಲ್ಪ್ ಆಗುತ್ತೆ. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಅಜ್ಜಿ ಒಬ್ರಿದ್ರು, ಅವರಿಗೆ ತಲೆನೋವು, ಜ್ವರ ಏನ್ ಬಂದಾಗಲ್ಲ, ಈಗಿಲ್ಲ ಅವರು. ಅವ್ರಿದ್ದಾಗ ಅವ್ರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನ್ ಸಮಸ್ಯೆ ಆದ್ರೂ ಸರಿ, ಯಾವ್ದಾದ್ರು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಯಾವತ್ತೂ ವಾಸಿ ಆಗ್ತಿರ್ಲಿಲ್ಲ. ಒಂದ್ ಜ್ವರ ಬಂದ್ರೆ, ತಲೆನೋವು ಬಂದ್ರೆ ಯಾವತ್ತೂ ವಾಸಿ ಆಗ್ತಿಲ್ಲ. ಆದ್ರೆ ಅವ್ರಿಗೊಬ್ರು ಫೇವ್ರೆಟ್ ಡಾಕ್ಟರ್ ಇದ್ರು, ಆಯ್ತಾ, ಬೆಂಗಳೂರಲ್ಲಿ ಇರ್ಲಿಲ್ಲ, ಅವರು ಬೇರೆ ಊರಲ್ಲಿ ಇದ್ದಿದ್ದು. ಆ ಡಾಕ್ಟರ್ ಹತ್ರ ಹೋಗಿ ಸುಮ್ನೆ ಹೋಗ್ ಬಂದ್ರೆ ಆಯ್ತಾ, ಅವ್ರಿಗೆ ವಾಸಿ ಆಗೋಗೋದು. ಎಕ್ಸಾಕ್ಟ್ಲಿ, ನಾನು ಅವಾಗ್ಲೇ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ಅಷ್ಟೋ ವಿಚಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಹಾರ್ಟ್ ಬ್ರೈನ್ ಕೊಹೆರೆನ್ಸ್ ಅಂತಿದೆ, ಅದು ಕೂಡ ಸಿಗ್ನಲ್ಸ್ ಕಳ್ಸುತ್ತೆ. ಅಯ್ಯೋ ನಮ್ಮ ಡಾಕ್ಟ್ರು ಮುಟ್ಟೋದ ತಕ್ಷಣ ಠಕ್ ಅಂತ ನಿಮ್ ಬ್ರೈನಿಗೆ ಸಿಗ್ನಲ್ಸ್ ಹೋಗುತ್ತೆ, ನೀನೀಗ ವಾಸಿ ಆಗ್ತೀಯ ಅಂತ. ಅದು ಪ್ರೂವನ್, ದಟ್ಸ್ ಪ್ರೂವನ್ ಸರ್. ಎಸ್, ಅದಕ್ಕೆ ಅಲ್ವಾ ಕೆಲವರದು ಕೈಗುಣ. ಅಬ್ಸಲ್ಯೂಟ್ಲಿ ಸರ್. ಅಫ್ಕೋರ್ಸ್ ಅವ್ರದ್ದು ಎನರ್ಜಿ ಇರುತ್ತೆ, ಬಟ್ ನನ್ನ ಒಳಗಡೆ ಏನಾಗ್ತಾ ಇದೆ ಅದು ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಚಕ್ರಗಳಿದೆ ಅಲ್ವಾ, ರೈಟ್, ಏನು ನಮ್ಮ ಮೇಲಿಂದ ಕೆಳಗ್ ತನಕ ಏನೇನೋ ಡಿಫ್ರೆಂಟ್ ಹಂತದಲ್ಲಿ ಚಕ್ರಗಳಿದೆ. ಈ ಚಕ್ರಗಳಲ್ಲಿ ಒಂದು ಕ್ಲಾರಿಟಿ ಇದ್ರೆ, ಅಂದ್ರೆ ಈ ಚಕ್ರಗಳು ಸ್ಟ್ರಾಂಗ್ ಆಗಿದ್ರೆ ಮ್ಯಾನಿಫೆಸ್ಟೇಷನ್ ಬೇಗ ಆಗತ್ತೆ ಅಂತನ, ಅಥವಾ ಈ ಮ್ಯಾನಿಫೆಸ್ಟೇಷನ್ಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಈ ಚಕ್ರಗಳು ಎಷ್ಟರ ಮಟ್ಟಿಗೆ ಅಂದ್ರೆ ಹೆಲ್ಪ್ ಮಾಡಿಕೊಡುತ್ತೆ, ಸಹಾಯ ಮಾಡುತ್ತೆ? ಎಸ್, ತುಂಬಾ ಜನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಆಸೆ ಪಡೋರ್ಗೆ ಎನರ್ಜಿ ಪಾರ್ಟ್ ಬಿಟ್ಬಿಡ್ತಾರೆ, ಬರೀ ಮೈಂಡ್ ಪಾರ್ಟ್ ಇಟ್ಕೊಳ್ತಾರೆ. ಸೊ ಒಂದು ಫ್ಯಾಂಟಾಸ್ಟಿಕ್ ಫಾರ್ಮುಲಾ ಹೇಳ್ತೀನಿ, ಫಾಲೋ ಮಾಡ್ಬೇಕು. ಎರಡು ಬೇಕು, ಹೌದು, ಮೈಂಡ್ ಎಕ್ಸಾಕ್ಟ್ಲಿ ಅಂಡ್ ಎನರ್ಜಿ ಇನ್ ಯಾನ್, ಫೆಮಿನೈನ್, ಮ್ಯಾಸ್ಕುಲೈನ್. ಅಂದ್ರೆ ಇವಾಗ ಒಂದು ಲೋಟ ತೆಗಿಯಕ್ಕೆ ನನ್ ದೇಹ ಇದೆ, ಬಟ್ ನನ್ ಒಳಗಡೆ ಚೇತನ ಇಲ್ಲ,
ನಾನು ಹಿಂಗ್ ಬಿದ್ಬಿಡ್ತೀನಿ, ನಾನು ತಗೊಳಕ್ಕಾಗಲ್ಲ. ಅಥವಾ ನಂದು ಎನರ್ಜಿ ಇದೆ, ಇಲ್ಲಿ ಸೋಲ್ ಇದೆ, ದೇಹ ಇಲ್ಲ, ಹೇಗೆತ್ತುತ್ತೆ ಲೋಟನ? ಎರಡೂ ಬೇಕು ಅಲ್ವಾ ಸರ್? ಮೊಬೈಲು ಬೇಕು, ಅದಕ್ಕೆ ಚಾರ್ಜು ಆಗಿರ್ಬೇಕದು, ಎರಡೂ ಬೇಕು. ಒಂದು ಇದು ಬೇಕು, ಆಕ್ಷನ್ ಬೇಕು, ಒಂದು ನಿಮಗೆ ಎನರ್ಜಿನೂ ಬೇಕು. ಸೊ ಆ ಆಂಗಲ್ ನಾವು ಚಕ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು, ಚೆನ್ನಾಗಿ ಇಟ್ಕೊಳ್ಳೋದು ತುಂಬಾ 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 ಮುಖ್ಯ. ಸೊ ಕ್ವಿಕ್ ಆಗಿ ನಾನು 7 ಚಕ್ರದ ಹೇಳ್ಬಿಡ್ತೀನಿ. ಈಗ ನಿಮ್ಗೇನು ಫಿಸಿಕಲ್ ಫ್ರಂಟ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಕಾರ್ ಬೇಕು, ಅಥವಾ ನನ್ನ ಬಾಡಿ ಚೆನ್ನಾಗಿ ಕಾಣ್ಬೇಕು, ಒಳ್ಳೆ ಫಿಗರ್ ಅಲ್ಲಿ ಇದಾಗಿರ್ಬೇಕು, ಆ ತರ ಏನೋ ಫಿಸಿಕಲ್ ಅಂದ್ರೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ನಮ್ಗೆ ಆ ಆಸೆ ಈ ಆಸೆ, ಆಗ ಮೂಲಾಧಾರ ಚಕ್ರ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಅಂಡ್ ನಿಮಗೆ ಈಗ ಒಂದು ಒಳ್ಳೆ ಪಾರ್ಟ್ನರ್ ಬೇಕು, ಯಾಕಂದ್ರೆ ನಾವು ಸೆಕೆಂಡ್ ಚಕ್ರ ಸ್ವಾದಿಷ್ಠಾನ ಚಕ್ರ, ಅದೊಂದು ಸೆಕ್ಷುವಲ್ ಚಕ್ರ ಅಂತಾನೆ ಹೇಳ್ತೀವಿ. ಒಂದು ಪಾರ್ಟ್ನರು ಅಥವಾ ಲವ್ ಅಫೇರ್ ಅಥವಾ ಕ್ರಿಯೇಟಿವಿಟಿ ಅದು ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ ಸ್ವಾದಿಷ್ಠಾನ ಚಕ್ರ ಚೆನ್ನಾಗಿರ್ಬೇಕು. ಅಥವಾ ನಿಮಗೆ ವಿಲ್ ಪವರ್, ನಾನು ಇನ್ನೂ ಸ್ವಲ್ಪ ಸೊಸೈಟಿಲಿ ಒಳ್ಳೆ ಹೆಸರು ಪಡ್ಕೋಬೇಕು, ಒಂದು ವಿಲ್ ಪವರ್, ಒಂದು ಕಾನ್ಫಿಡೆನ್ಸ್ ಅನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ನಿಮ್ ಮಣಿಪೂರಕ ಚಕ್ರ ತುಂಬಾ ಚೆನ್ನಾಗಿರ್ಲೇಬೇಕು. ಇನ್ನು ಲವ್, ಹೆಚ್ಚು ಪ್ರೀತಿ ಅಟ್ರಾಕ್ಟ್ ಮಾಡ್ಬೇಕು, ನಾನು ನೆಮ್ಮದಿಯಾಗಿರ್ಬೇಕು, ಸೇವೆ ಮಾಡ್ಬೇಕು, ಎಲ್ಲರಿಗೂ ನಾನು 10,000 ಜನ ಊಟ ಹಾಕ್ಸೋ ಕೆಪಾಸಿಟಿ ಬರಬೇಕು ಅಂದ್ರೆ ನಿಮ್ದು ಹಾರ್ಟ್ ಚಕ್ರ ಚೆನ್ನಾಗಿರ್ಬೇಕು, ಆ ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂದ್ರೆ. ಇನ್ನು ನಾನು ಒಳ್ಳೆ ನ್ಯೂಸ್ ರೀಡರ್ ಆಗ್ಬೇಕು, ದೊಡ್ಡ RJ ಆಗ್ಬೇಕು, ಅಥವಾ ಇನ್ನೊಂದು ಆಗ್ಬೇಕು, ಆ ತರ ಓರಿಯೆಂಟೇಷನ್ ಮಾಡ್ಬೇಕು, ಈ ತರದೆಲ್ಲ ಇದ್ರೆ ಅವ್ರಿಗೆ ಅವಾಗ ವಿಶುದ್ಧ ಚಕ್ರ ಚೆನ್ನಾಗಿರ್ಬೇಕು. ಎಸ್ ಸರ್, ಥ್ರೋಟ್ ಸೆಂಟರ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ರೈಟ್. ಈಗ ಆಜ್ಞಾ ಚಕ್ರ ನಮ್ಗೆ ಏನಾದ್ರೂ ಇಂಟೆಲಿಜೆನ್ಸ್, ನಾನು ಇದನ್ನ ಡಿಕೋಡ್ ಮಾಡ್ಬೇಕು, ಆ ಎಕ್ಸಾಮ್ ಪಾಸ್ ಮಾಡ್ಬೇಕು, ನೀವು ಹೇಳಿದ್ರಲ್ಲ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ಆ ತರದೆಲ್ಲ. ಸೊ ನಮ್ಮ ಆಜ್ಞಾ ಚಕ್ರ ತುಂಬಾ ಚೆನ್ನಾಗಿರ್ಬೇಕು. ಇನ್ನು ಆಧ್ಯಾತ್ಮಿಕವಾಗಿ ನನ್ಗೆ ಮ್ಯಾನಿಫೆಸ್ಟೇಷನ್ ಬೇಕು ಅಂತ ಎಷ್ಟೋ ಜನ ಅನ್ಕೋತಾರಲ್ವಾ. ಎಸ್, ಅರಿವು ಬರಬೇಕು, ಸಾಕ್ಷಾತ್ಕಾರ ಆಗ್ಬೇಕು, ಅದು ಇದು ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಕುಂಡಲಿನಿ ಆಗ್ಬೇಕು, ಏನೇನೋ ಪಾಪ ಆಸೆಗಳು ಆಧ್ಯಾತ್ಮಿಕವಾಗಿ ಮನುಷ್ಯನಿಗೆ ಇದ್ದೇ ಇರುತ್ತೆ. ಅವರಿಗೆ ಸಹಸ್ರಾರ ಚಕ್ರ ಚೆನ್ನಾಗಿ ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಆದ್ರಿಂದ ಈಗ ನಾನು ಒಂದು ತುಂಬಾ 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 ವಿಶೇಷವಾದ ವಿಷಯ ಹೇಳ್ತೀನಿ. ಇನ್ಫ್ಯಾಕ್ಟ್ ಈ ಎಂಟೈರ್ ಕಾನ್ವರ್ಸೇಷನ್ದು ಒಂದು ನಟ್ಶೆಲ್, ಒಂದು ಎಸೆನ್ಸ್ ತರ ಇದು ನಿಜವಾಗ್ಲೂ ಹೇಳ್ತೀನಿ. ನಾನು 15 ವರ್ಷದಲ್ಲಿ ಎಷ್ಟೋ ಜನ ಕ್ಲೈಂಟ್ಗಳು, ಈಗ ಅವರು ಫಾರ್ಮಲ್ಲಿ ಬರ್ದಿರ್ತಾರೆ ನಂಗೆ ಹೊಟ್ಟೆ ನೋವು ತಲೆನೋವು ಅಂತ, ಆಮೇಲೆ ಬರ್ತಾರೆ ಸರ್ ಈ ರಾಜಾಜಿನಗರ್ ಕೋರ್ಮಗಳ ಕಡೆ ಬಂದಾಗ ಸ್ವೀಟ್ ಬಾಕ್ಸು, ಹೂವು, ಬೊಕ್ಕೆ ಏನಾದ್ರು ತಗೊಂಡ್ ಪಾಪ ಬಳೆಗಳು ತಗೊಂಡ್ ಬರ್ತಾರೆ, ಜಾತ್ರೆಯಲ್ಲಿ ಸೀರೆ ತಗೊಂಡೆ ಅಂತ ಬರ್ತಾರೆ, ಪ್ರೀತಿ ತೋರ್ಸಕ್ಕೆ, ಅವ್ರ ಗ್ರಾಟಿಟ್ಯೂಡ್ಗೆ. ಬಟ್ ಏನ್ ಗೊತ್ತಾ ಸರ್, ಅವ್ರು ಬಂದಾಗ ಗ್ರಾಟಿಟ್ಯೂಡ್ ಹೇಳ್ಬೇಕಾರೆ, ಅಥವಾ ನಾವು ಟೆಸ್ಟಿಮೋನಿಯಲ್ ಶೂಟ್ ಮಾಡ್ಲಾ ಅಂತ ನಾವು ತಗೊಂಡಾಗ ನಂಗೆ ಹೊಟ್ಟೆ ನೋವು ಹೋಯ್ತು ಅಷ್ಟೇ ಹೇಳಲ್ಲ ಅವರು. ಮೇಡಮ್ ನಾನು ಕಾರ್ ತಗೊಂಡೆ ಮೇಡಮ್, ಇವಾಗ ನಾವು ಜಮೀನ್ ತಗೊಂಡಿದ್ದೀವಿ ಮೇಡಮ್, ಬನ್ನಿ ಮೇಡಮ್ ನನ್ ಕಾರ್ ಮುಟ್ಟಿ, ಮೇಡಮ್ ನನ್ ಮಕ್ಕಳೇ ಆಗಿಲ್ಲ ಮಗು ಅಂದ್ರೆ ಅವ್ರ ಫಾರ್ಮಲ್ ಆ ಪ್ರಾಬ್ಲಮ್ ಬರ್ದಿರಲ್ಲ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮ್ಯಾನಿಫೆಸ್ಟೇಷನ್ ನೀವು ಫಿಸಿಕಲ್ ಲೆವೆಲ್ ಅಲ್ಲಿ ಮಾಡಿದ ತಕ್ಷಣ ಟಕ 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 ಅಂತ ಹೇಗೆ ಬೇರೆನೂ ಓಪನ್ ಅಪ್ ಆಗತ್ತೆ ಅನ್ನೋದು, ಅಂದ್ರೆ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ. ಸೊ ಇವ್ರನ್ನೆಲ್ಲ ನೋಡಿ 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 ಒಂದು ಫಾರ್ಮುಲಾ ಹಾಕಿದ್ದೀನಿ, ಪಕ್ಕಾ ವರ್ಕ್ ಆಗುವಂಥದ್ದು ಇದು. ಓಕೆ, ಸೊ 100% ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇದನ್ನ. ನೀವು ಅಟ್ಲೀಸ್ಟ್ ಒಂದು 90 ಡೇಸ್ ಪ್ರಕಟ ಆಗಕ್ಕೆ ಬೇಕಾಗುವಂತ ಸಮಯ ಅಂತ ಹೇಳ್ತೀವಿ. ಮಾಡಿದ್ರೆ ಖಂಡಿತ ಎಷ್ಟೋ ಮ್ಯಾನಿಫೆಸ್ಟೇಷನ್ ಆಗಿ ಮತ್ತೆ ಇದೇ ವಿಡಿಯೋಲಿ ಅವರು ಕಮೆಂಟ್ ಹಾಕ್ಬೋದು, ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. 90 ದಿನದಲ್ಲಿ. ಎಸ್ ಸರ್, ಗ್ಯಾರಂಟಿ. ಇದೊಂದು ಚಾಲೆಂಜ್ ಇದು. ಹೌದು, ನೀವು ಕೂಡ ಖಂಡಿತ ಟ್ರೈ ಮಾಡಿ. 90 ದಿನದಲ್ಲಿ ಈ ಫಾರ್ಮುಲಾ ನಾನು ಹೇಳೋದನ್ನ ಮಾಡಿದ್ರೆ, ನೀವು ಹೇಳ್ದಂಗ್ ಮಾಡಿದ್ರೆ 90 ದಿನದಲ್ಲಿ ಈ ಕೆಲಸ ಆಗತ್ತೆ. ಹೌದು ಹೌದು. ಓಕೆ, ಸೊ ಮೊದಲನೇದಾಗಿ ಬೇಸಿಕ್ ಅವಾಗ್ಲಿಂದ ಹೇಳಿದ್ದೆಲ್ಲ ಇರಬೇಕು. ಅಂದ್ರೆ ಆ ಬಿಲೀಫ್ ಸಿಸ್ಟಮ್ ಇರಬೇಕು, ಪ್ರಾಕ್ಟಿಕಲ್ ಇರಬೇಕು. ಏನೋ ನಾನು ಹಾರ್ಕೊಂಡು ಹೋಗ್ತೀನಿ ಆ ತರದ್ ಇರಬಾರ್ದು, ಪ್ರಾಕ್ಟಿಕಲ್ ಎನರ್ಜಿ ಎರಡು ವರ್ಕ್ ಮಾಡಿ. ಎಸ್, ಎಕ್ಸಾಕ್ಟ್ಲಿ. ಸೊ ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಒಂದು ಸಣ್ಣ ಪ್ಯಾರಾಗ್ರಾಫ್ ಹೇಳಿ ಕನ್ನಡದಲ್ಲಿ ಮತ್ತೆ ಹೇಳ್ತೀನಿ. ರೂಟ್ ಯೋರ್ ಡಿಸೈರ್, ಫೀಲ್ ದಟ್ ಇಮೋಷನ್, ಓಕೆ, ಅಂಡ್ ಬಿಲೀವ್ ಇನ್ ವಾಟ್ ಯು ವಾಂಟ್, ಲವ್ ಇಟ್ ಡೀಪ್ಲಿ, ಸ್ಪೀಕ್ ಯೋರ್ ಟ್ರೂತ್, ಸಿ ಇಟ್ ಕ್ಲಿಯರ್ಲಿ ಅಂಡ್ ಸರೆಂಡರ್ ಟು ಗಾಡ್. ಓಕೆ, 7 ಸೂತ್ರ. ಹಂಗಂದ್ರೆ ನಿಮ್ಮ ಸಂಕಲ್ಪವನ್ನ ಸರಿಯಾಗಿ ಮೊದಲು ಸ್ಥಾಪನೆ ಮಾಡ್ಕೊಳ್ಳಿ. ಅಂದ್ರೆ ಮನೆ ಬೇಕು ಅಂದ್ರೆ ಎಷ್ಟು ಡೈಮೆನ್ಷನ್ದು, ಎಲ್ಲಿ, ಹೇಗೆ, ಫಸ್ಟ್ ಸ್ಥಾಪನೆ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿರ್ಬೇಕದು. ಇವಾಗ ಫಸ್ಟ್ ನಾನು 4 ಮನೆ ಬೇಕು ಅಂದ್ರೆ ಫಸ್ಟ್ 1 ಮನೆ ಮ್ಯಾನಿಫೆಸ್ಟ್ ಮಾಡಿ. ಅಂದ್ರೆ ಈಗ ಹೋಟ್ಲಿಗೆ ಹೋದ ತಕ್ಷಣ ನನಗೆ ಊಟ ಬೇಕು ಅಂತ ಕೇಳಲ್ಲ, ನೀವು ಕೇಳ್ಬೇಕು ನಂಗೆ ಚಿತ್ರಾನ್ನ ಬೇಕು, ಬೋಂಡಾ ಬೇಕು. ಪರ್ಫೆಕ್ಟ್ ಎಕ್ಸಾಂಪಲ್. ಎಸ್. ಸೊ ನಿಮ್ಮ ಸಂಕಲ್ಪವನ್ನ ಮೊದಲು ಸ್ಥಾಪನೆ ಮಾಡ್ಕೊಳ್ಳಿ. ಫೀಲ್ ಇಟ್ ಡೀಪ್ಲಿ. ಅಂದ್ರೆ ಯಾವ ತರ ಫೀಲ್ ಮಾಡ್ಬೇಕು. ಈಗ ಚಿತ್ರಾನ್ನ ತಿಂದ್ಮೇಲೆ ನಿಮ್ಗೆ ಹೆಂಗ ಅನ್ಸುತ್ತೆ, ಅಬ್ಬಾ ಸಮಾಧಾನ ಆಯ್ತು, ಚೆನ್ನಾಗಾಯ್ತು, ಸಖತ್ತಾಗಿತ್ತು, ಈ ತರ. ಸೊ ಅದನ್ನ ಡೀಪ್ ಆಗಿ ಫೀಲ್ ಮಾಡ್ಬೇಕು ನೀವು, ಲವ್ ಬರ್ಬೇಕು. ಯಾಕೆಂದ್ರೆ ಈ ಹಿಂದೆ ಯಾರೋ ಚಿತ್ರಾನ್ನಕ್ಕೆ ನಿಮ್ಗೆ ಕಪಾಳಕ್ಕೆ ಹೊಡೆದಿರ್ಬೋದು, ಅಥವಾ ನಿಮ್ ತಾಯಿ ಚಿತ್ರಾನ್ನ ತಿನ್ಬೇಕಾದ್ರೆ ಕಿತ್ಕೊಂಡು ಹೊಟ್ಟೋಗಿ ನಿಮ್ಗೆ ಅಳು ಬಂದಿರ್ಬೋದು. ಆದ್ರಿಂದ ಇವಾಗ ನೀವ್ ಹೆಂಗ್ ಫೀಲ್ ಮಾಡ್ಬೇಕು, ನೀವು ಆ ಚಿತ್ರಾನ್ನ ನಂಗೆ ಒಳ್ಳೇದು, ಚಿತ್ರಾನ್ನ ನಂಗೆ ಬೇಕು ಅನ್ನೋ ತರ ಫೀಲ್ ಮಾಡ್ಬೇಕು ಅಲ್ವಾ. ಸೊ ಕರೆಕ್ಟ್ ಆಗಿ ಫೀಲ್ ಮಾಡ್ಬೇಕು. ನೀವು ನೆಗೆಟಿವ್ ಆಗಿ ಫೀಲ್ ಮಾಡಿದ್ರೆ ಏನ್ ಮಾಡುತ್ತೆ ಸಬ್ಕಾನ್ಶಿಯಸ್ ಮೈಂಡ್, ಇದರಿಂದ ನನ್ನ ಓನರ್ ತೊಂದರೆ ಆಗುತ್ತೆ, ಬೇಡ ಬೇಡ ಅಂತ ಕ್ಲೋಸ್ ಮಾಡ್ಬಿಡುತ್ತೆ. ಆಮೇಲೆ RAS ಬ್ರೈನ್ ಅಲ್ಲಿ ಹೇಳದಲ್ಲ, ಅದೇನ್ ಮಾಡುತ್ತೆ, ಫ್ಲಶ್ ಮಾಡ್ಬಿಡುತ್ತೆ, ಬೇಡ ಬೇಡ ಇದು ಅಂತ ರಿಜೆಕ್ಟ್ ಮಾಡ್ಬಿಡುತ್ತೆ. ಅದರಿಂದ ಫೀಲ್ ಇಟ್ ಡೀಪ್ಲಿ.
ಓಕೆನಾ. ಮೂರನೇದು ಅಪ್ರೋಪ್ರಿಯೇಟ್ ಆಕ್ಷನ್. ಈಗ ನೀವು ಚಿತ್ರಾನ್ನ ಬೇಕು ಅಂದ್ರೆ ಮನೆಯಿಂದ ಬಿಟ್ಟು ಹೋಟೆಲ್ಗೆ ಹೋಗ್ಬೇಕಲ್ವಾ ಸರ್, ಆರ್ಡರ್ ಮಾಡ್ಬೇಕು, ಆಕ್ಷನ್ ತಗೊಳ್ಳಿ. ಎಕ್ಸಾಕ್ಟ್ಲಿ. ಕೆಲವರೆಲ್ಲ ಕಾಮಿಡಿಗೆ ಹೇಳ್ತಾರೆ, 90% ಬಂದ್ರೆ ಹಂಗೆ ಆಗ್ಬಿಡತ್ತಾ, ಅಯ್ಯೋ ಇಲ್ಲಪ್ಪ ಓದ್ಬೇಕು, ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀನ್ ಓದ್ಲೇಬೇಕು, ಅದಕ್ಕೆ ಶಾರ್ಟ್ಕಟ್ ಇಲ್ಲ ಅಂತ ಹೇಳ್ತೀವಿ. ಅಪ್ರಾಪ್ರಿಯೇಟ್ ಆಕ್ಷನ್ಸ್ ತಗೊಳ್ಳಿ, ನಿಮ್ಗೆ ಏನ್ ಕೈಲಾಗುತ್ತೋ ಅದು. ನಿಮ್ಗೆ ಇಷ್ಟೇ ನಂಗೆ ಆಗೋದು ಅಷ್ಟೇ ಆಕ್ಷನ್ಸ್ ತಗೊಳ್ಳಿ. ಯಾಕಂದ್ರೆ ಕೆಲಸ ಹೆಂಗ್ ಮೇಡಮ್ ನನ್ಗೆ 10,000 ಸಂಬಳ ಬರುತ್ತೆ, ನಾನು ಮ್ಯಾನಿಫೆಸ್ಟೇಷನ್ ಮನೆ ಹೆಂಗ್ ಮಾಡ್ಲಿ ಅಂತ ಹೇಳ್ತಾರೆ. ಈ ತರ ಹೇಳಿರೋರು ಕೂಡ ಒಬ್ರು ಸ್ಕೂಲ್ ಟೀಚರು, ಪರಿಮಳ, ನಂಗೆ ನೆನಪಿದೆ. ಅವರು ಮೇಡಮ್ ಏನ್ ವಿಚಿತ್ರ, ನಂಗೆ ಡಬಲ್ ಪ್ರಮೋಷನ್ ಆಯ್ತು ಅಂತ ಬಂದು ಹೇಳಿದ್ರು, ಅಂಡ್ ಇವಾಗ ನಾವು ಮನೆ ತಗೊಂಡಿದೀವಿ ಅಂತ. ಆತರ ಸೊ ನೀವು ಅಪ್ರಾಪ್ರಿಯೇಟ್ ಆಕ್ಷನ್ಸ್ ಎಷ್ಟಾಗುತ್ತೋ ಅಷ್ಟು. ಇವಾಗ ನೀವು ಸ್ಕೂಲ್ಗೆ ಹೋಗಕ್ಕೆ, ಕೆಲ್ಸಕ್ಕೆ ಹೋಗಕ್ಕಾಗೋ, ನೀವು ಇಂಜಿನಿಯರ್ ಅದ್ ಮಾಡಿ, ಅಪ್ರಾಪ್ರಿಯೇಟ್ ಆಕ್ಷನ್. ನೆಕ್ಸ್ಟ್, ಲವ್ ಇಟ್ ಡೀಪ್ಲಿ. ಆ ವಿಚಾರವನ್ನ ಆಳವಾಗಿ ಪ್ರೀತಿಸಿ. ಇವಾಗ ನೀವು ಚಿತ್ರ ಅಂತ ಎಕ್ಸಾಂಪಲ್ ಹೇಳಿದ್ರೆ ಅದನ್ನ ಪ್ರೀತಿಸಿ, ಅಥವಾ ಮನೆದಾದ ಆಳವಾಗಿ ಅದಕ್ಕೆ ಪ್ರೀತಿ ಕೊಡಿ. ಯಾಕಂದ್ರೆ ಅದರ ವಿಚಾರವಾಗಿ ನಿಮ್ಗೆ ರಾಗ, ದ್ವೇಷ, ಸೇಡು, ಸಿಟ್ಟು ಇರಬಹುದು ಈ ಹಿಂದೆ, ನಿಮಗೆ ಗೊತ್ತಿರಲ್ಲ. ಅದಕ್ಕೆ ಡೀಪ್ ಆಗಿ ಲವ್ ಮಾಡಿ ಅದನ್ನ. ಇನ್ನು ಸ್ಪೀಕ್ ದ ಟ್ರೂತ್ ಅಂದ್ರೆ ಇದರ 2 ತರ. ಒಂದು, ಅದನ್ನ ಮತ್ತೆ ಮತ್ತೆ ಹೇಳಿ, ನಾನು ಮನೆ ತಗೊಂಡಿದ್ದೀನಿ, ನಾನು ಮದುವೆ ಆಗಿದ್ದೀನಿ, ಅಫರ್ಮೇಶನ್ ತರ. ಇದು ನಮಗ್ ನಾವೇ ಹೇಳ್ಕೊಬೇಕಾ, ಬೇರೆಯವ್ರ ಮುಂದೆ ಹೇಳ್ಬೇಕು? ಆಕ್ಚುಲಿ ಬೇರೆಯವ್ರಿಗೂ ಹೇಳ್ಬೋದು, ಕೆಲವ್ರು ಬೇರೆಯವ್ರಿಗೆ ಹೇಳಿದ್ರೆ ಆಗಲ್ವೇನೋ ಅಂತ ಭಯ ಪಡ್ತಾರೆ. ನಥಿಂಗ್ ಲೈಕ್ ದಟ್. ಎಸ್, ಯು ಡಿಕ್ಲೇರ್ ಟು ದ ವರ್ಲ್ಡ್ ಅಂತ ಹೇಳ್ತೀನಿ ನಾನು. ಡಿಕ್ಲೇರ್ ಟು ದ ವರ್ಲ್ಡ್. ಏನ್ ಅಮ್ಮಮ್ಮ ಅಂದ್ರೆ ಯಾವಾಗ ನಗ್ತಾರೆ, ಎಷ್ಟೊತ್ತು ನಗ್ತಾರೆ, 6 ವರ್ಷ 6 ತಿಂಗಳು ಮ್ಯಾನಿಫೆಸ್ಟ್ ಆಗೋವರೆಗೂ ಅಷ್ಟೇ ತಾನೇ ನಗೋದವ್ರು. ಬಟ್ ಬೇಡ, ನಿಮಗ್ ಭಯ ಇದೆಯಾ, ಬೇಡ, ಬಾತ್ರೂಮಲ್ಲಿ ಕೂತ್ಕೊಂಡು ಹೇಳಿ, ಯಾರು ಬೇಡ ಅಂದ್ರು.